ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆನ ನಡೆಸೋದಕ್ಕೆ 64,000 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಹೌದು, ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಧ್ಯಂತರ ವರದಿ ಕೂಡ ಮಾರ್ಚ್ 27ನೇ ತಾರೀಕಿಗೆ ಸಲ್ಲಿಕೆಯಾಗಿತ್ತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಆಯೋಗ ಈಗಾಗಲೇ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಈ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನ ನಡೆಸೋದಕ್ಕಾಗಿ ಆ ದತ್ತಾಂಶದ ಸಂಗ್ರಹಣೆಗಾಗಿ ಇದೀಗ 64,000 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಗಣತಿಗಳನ್ನ ಮಾಡೋದಕ್ಕೆ, ಸಮೀಕ್ಷೆಗಳನ್ನ ಮಾಡೋದಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ. ಇನ್ಫ್ಯಾಕ್ಟ್ ಇವರು ಶಿಕ್ಷಕರ ನೇಮಕಾತಿಯನ್ನು ಮಾಡುವಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ, ವಿಳಂಬ ಮಾಡ್ತಾ ಇದ್ದಾರೆ. 58,932 ಜನ ಶಿಕ್ಷಕರನ್ನ ಬೂತ್ ಲೆವೆಲ್ ಆಫೀಸರ್ಗಳು ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಜೊತೆಗೆ 5,893 ಜನ ಶಿಕ್ಷಕರನ್ನ ಸೂಪರ್ವೈಸರ್ ಅಂತ ಹೇಳಿ ನೇಮಕಾತಿ ಮಾಡ್ತಾರೆ. ಒಟ್ಟು 64,000 ಜನ ಶಿಕ್ಷಕರು ಇದೀಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಈ ಸಮೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ಸಮೀಕ್ಷೆಯನ್ನ ನಡೆಸಿ ವೈಜ್ಞಾನಿಕ ಅಧ್ಯಯನವನ್ನ ನಡೆಸಿದ ನಂತರ, ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶವನ್ನ ಸಂಗ್ರಹಿಸಿದ ನಂತರ, ಈ ಒಳ ಮೀಸಲಾತಿ ಜಾರಿಯಾಗಿ ನಂತರ ಸರ್ಕಾರ ಅದನ್ನು ಅನುಮೋದನೆ ಮಾಡಿದ ನಂತರ ಎಲ್ಲ ನೇಮಕಾತಿಗಳು ಬಹುಶಃ ಮತ್ತೆ ಪುನರಾರಂಭವಾಗುವ ಸಾಧ್ಯತೆಗಳಿದೆ. ಆದರೆ ಅಲ್ಲಿಯವರೆಗೂ ಈ ವಯೋಮಿತಿ ಮೀರಿ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳ ಪಾಡನ್ನು ಕೇಳುವಂತಹ ಯಾವುದೇ ಒಬ್ಬ ನಾಯಕ ಕೂಡ ಇಲ್ಲದಿರುವಂಥದ್ದು ಬಹಳ ವಿಷಾದನೀಯ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಕಳೆದ ಹಲವಾರು ದಿನಗಳಿಂದ ಈ ಮಧ್ಯಂತರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಕೆಯಾಗಿ ಅದು ಜಾರಿ ಆಯಿತು ಅಂದರೆ ನೇಮಕಾತಿಗಳು ಸಿಗ್ತಾವೆ ಅನ್ನುವಂತಹ ಅವಕಾಶಕ್ಕಾಗಿ ಕಾಯ್ತಾ ಇರುವಂತಹ ಅನೇಕ ಜನ ಬಡ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ. ಅಂದ್ರೆ ನೇಮಕಾತಿಗಳು ವಿಳಂಬ ಆಗ್ತವೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರು ಈಗ ಸಮೀಕ್ಷೆ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಸಮೀಕ್ಷೆಯನ್ನ ಮಾಡಿ ಅಂತಿಮಗೊಳಿಸಿ ಆ ದತ್ತಾಂಶವನ್ನ ಸರ್ಕಾರದ ಜೊತೆಗೋ ಅಥವಾ ಆಯೋಗದ ಜೊತೆಗೋ ಹಂಚಿಕೊಂಡ ನಂತರ ಅದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನ ಮಾಡಿ ಇವರು ಜಾರಿಗೆ ತರುವಂತಹ ಒಂದು ಪ್ರಮೇಯ ಇರೋದ್ರಿಂದ ಇದು ಇನ್ನೂ ಸಾಕಷ್ಟು ಸಮಯಾವಕಾಶವನ್ನ ಹಿಡಿಯುವ ಸಾಧ್ಯತೆ ಇದೆ. ಅದೇನೇ ಆಗಿದ್ರು ಕೂಡ 64,000 ಶಿಕ್ಷಕರ ನೇಮಕವನ್ನ ಇದಕ್ಕೆ ಮಾಡಿಕೊಳ್ತಾ ಇದ್ದಾರೆ ಸಮೀಕ್ಷೆಗೆ. ಅದೇ ತರ ಶಿಕ್ಷಕರ ನೇಮಕಾತಿಯನ್ನ ಕೂಡ ಮಾಡಿಕೊಳ್ಳಿ ಅನ್ನುವಂಥದ್ದು ಮಾತ್ರ ನನ್ನ ಒಂದು ಒತ್ತಾಸೆ. ಸೊ ವಯೋಮಿತಿ ಮೀರಿ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳ ಪರವಾಗಿ ಸರ್ಕಾರವನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡೋಣ ಅಂತ ಹೇಳ್ತಾ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮನೆ ಮನೆಗೂ ಕೂಡ ಸಮೀಕ್ಷೆಯನ್ನ ನಡೆಸಿ ಆ ಡೇಟಾವನ್ನ ಈ ಆಯೋಗದ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇವತ್ತಿನ ಪತ್ರಿಕೆಯಲ್ಲಿ ಬಿತ್ತರಿಸಿತ್ತು. ಅದನ್ನ ನಿಮ್ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.